ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳ್ಸೋಕ್ಕೆ ಹೇಗೆ ಸೀರೆ ಉಡಿಸೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನಿವಾಗ ಒಂದು ಸೀರೆ ತೊಗೊಂಡಿದ್ದೀನಿ. ನೀವು ಹಬ್ಬಕ್ಕೆ ಯಾವ ಸೀರೆ ತೊಗೊಂಡಿರ್ತೀರೋ ಅದೇ ಸೀರೆಲೇ ಈ ಥರ ಮಾಡ್ಕೊಳ್ಳಿ. ನೋಡಿ, ಫಸ್ಟು ಉಡ್ಸೋರ್ಗಿಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಥರ ನೆರಿಗೆಗಳನ್ನ ಮಾಡ್ಕೋಬೇಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ನೆರಿಗೆಗಳನ್ನ ಮಾಡ್ಕೋತಾ ಹೋಗಬೇಕು. ನೆರಿಗೆ ಮಾಡ್ತಾ ಮಾಡ್ತಾ ಕೈಯಲ್ಲಿ ನೆರಿಗೆ ಜಾಸ್ತಿ ಅನಿಸಿದರೆ ಆಚೆ ಈಚೆ ಹೋಗ್ತಿದ್ರೆ ಈ ಥರ ಬಟ್ಟೆ ಕ್ಲಿಪ್ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಸೇಫ್ಟಿ ಪಿನ್ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ನೆರಿಗೆ ಎಲ್ಲ ಕಂಪ್ಲೀಟಾಗಿ ಆಯಿತು ನೋಡಿ. ಅದಕ್ಕೆ ನಾನು ಮತ್ತೆ ಬಟ್ಟೆ ಕ್ಲಿಪ್ಪನ್ನು ಸೇರಿಸಿ ಹಾಕೋತಾ ಇದ್ದೀನಿ. ಸೀರೆ ನೆರಿಗೆ ಮಧ್ಯ ಕೂಡ ನಾವು ನೀಟಾಗಿ ಜೋಡಿಸ್ಕೊಂಡು ಎರಡೂ ಕಡೆ ಲೆವೆಲ್ ಬರೋ ಥರ ನೋಡಿ, ಈ ಥರ ಮಧ್ಯ ಅಲ್ಲಿ ಒಂದು ಕೂಡ ಬಟ್ಟೆ ಕ್ಲಿಪ್ಪು ಅಥವಾ ಸೇಫ್ಟಿ ಪಿನ್ ಕೂಡ ನೀವು ಹಾಕ್ಕೋಬೋದು. ಇವಾಗ ನೆಕ್ಸ್ಟು ಸೆರಗನ್ನು ರೆಡಿ ಮಾಡ್ತಾ ಇದ್ದೀನಿ. ಸೆರಗಿಗೆ ನೆರಿಗೆನ ತುಂಬ ಚಿಕ್ಕದಾಗಿ ಮಾಡಬೇಕು. ಚಿಕ್ಕದಾಗಿ ಮಾಡಿದ್ರೇ ಚೆನ್ನಾಗಿ ಕಾಣಿಸೋದು, ದೊಡ್ಡ ದೊಡ್ಡದಾಗಿ ಮಾಡ್ಕೋಬಾರ್ದು. ಈಗ ಸೆರಗು ಕೂಡ ಮಾಡ್ತಾ ಇದ್ದೀನಿ. ಸೆರಗಿಗೂ ಕೂಡ ಅಷ್ಟೇ, ನೀವು ಬಟ್ಟೆ ಕ್ಲಿಪ್ ಆದರೂ ಹಾಕ್ಕೊಳ್ಳಿ, ಸೇಫ್ಟಿ ಪಿನ್ ಆದರೂ ಹಾಕ್ಕೊಳ್ಳಿ. ಯಾಕಂದರೆ ನೆರಿಗೆನ ನೀಟಾಗಿ ಕುತ್ಕೋಬೇಕಲ್ಲ, ನಾವು ಸೀರೆ ಉಡ್ಸೋವಾಗ ಅದು ಬಿಚ್ಕೋಬಾರ್ದು ಅಂಥೇಳಿ ನಾನು ಪಿನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೆರಗನ್ನು ನಾವು ತುಂಬ ಚಿಕ್ಕದು ಮಾಡಬಾರ್ದು. 1 ರಿಂದ 1.5 ಮೀಟ್ರಷ್ಟು ಉದ್ದ ನಾವು ಸೆರಗನ್ನು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಡಬಲ್ ಲೇಯರ್ ಬರುತ್ತೆ ಸೆರಗು, ಹಾಗಾಗಿ 1.5 ಮೀಟ್ರಷ್ಟು ಉದ್ದ ಬಿಟ್ಕೊಂಡು ಸೆರಗು ಮಾಡ್ಕೋಬೇಕು. ನೋಡಿ, ರೆಡಿ ಆಯಿತು ಇವಾಗ ಇದು. ನೋಡಿ, ನಾನು 2 ಭಾಗ ಮಾಡಿ ಸೀರೆಗೆ ಅಲ್ಲಿ ಒಂದು ಬಟ್ಟೆ ಕ್ಲಿಪ್ ಹಾಕಿದ್ದೀನಿ, ನೆರಿಗೆ ಎಲ್ಲ ಬೀಳಬಾರ್ದು ಅಂತ. ನಾನಿವಾಗ ಲಕ್ಷ್ಮಿನ ಕೂರಿಸೋದಕ್ಕೆ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟಲ್ಲಿ ಅಕ್ಕಿ ಹಾಕಿಟ್ಟಿದ್ದೀನಿ. ಅದ್ರ ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆಯಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದು ಇಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನಾನು ಬಿಂದಿಗೆ ತೊಗೊಂಡಿದ್ದೀನಿ. ಬಿಂದಿಗೆಯಲ್ಲಿ ನೀರಿದೆ, ಹಾಗೆ ಅದಕ್ಕೊಂದು ಕೋಲು ಕಟ್ಟಿದ್ದೀನಿ. ಕೋಲನ್ನು ಗಟ್ಟಿಯಾಗಿ ಕಟ್ಟಬೇಕು. ಇವಾಗ ಸೀರೆನ ಉಡಿಸ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ಟೈಟಾಗಿ ಒಂದು ಸೂಜಿ ದಾರದಿಂದ ನೀವು ಹೊಲಿಗೆನಾದರೂ ಹಾಕ್ಕೋಬೋದು, ಅಥವಾ ಪಿನ್ನಾದರೂ ಹಾಕ್ಕೋಬೋದು. ನಾನು ಪಿನ್ ಹಾಕ್ತಿದ್ದೀನಿ. ಪಿನ್ನು ಸೀರೆ ಡ್ಯಾಮೇಜ್ ಆಗುತ್ತೆ ಅನ್ನೋರು ಒಂದು ಸೂಜಿ ದಾರ ತೊಗೊಂಡು ಕೂಡ ಗಟ್ಟಿಯಾಗಿ ಒಂದು ನಾಟ್ ಹಾಕ್ಕೋಬೇಕು. ಇವಾಗ ಪಿನ್ ಹಾಕಿ ಆದಮೇಲೆ ನೆರಿಗೆಗಳನ್ನ ನೀಟಾಗಿ ನಾವು ಈ ಥರ ಹರಡ್ಕೋಬೇಕು, ನೀಟಾಗಿ ಜೋಡಿಸ್ಕೋಬೇಕು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡೋದ್ರಿಂದ. ನೀರಿಗೆ ಎಲ್ಲ ಹರಡಿ ನೀಟಾಗಿ ಜೋಡಿಸ್ಕೊಂಡಾದಮೇಲೆ ಸೆರಗಿರುತ್ತಲ್ವ, ಎಡಗಡೆಯಿಂದ ನಾವು ಹಿಂದೆ ಹಾಸಿ ಸೆರಗನ್ನು ತಗೋಬೇಕಾಗತ್ತೆ. ಹಿಂದೆ ಹಾಸಿ ತಗೊಂಡು ಬಲಗಡೆಯಿಂದ ಎಡಕ್ಕೆ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ಥರ ಬಲಗಡೆಯಿಂದ ಎಡಕ್ಕೆ ಒಂದು ಸೆರಗು ಹಾಕ್ಕೊಂಡಾದಮೇಲೆ ಇವಾಗ ಅದನ್ನೇ ಮತ್ತೆ ಹಿಂದೆಯಿಂದ ಬಲ ಭುಜದ ಮೇಲಿಂದ ಮುಂದೆ ಬಿಡಬೇಕಾಗತ್ತೆ. ನೋಡಿ, ಈ ಥರ ಸೆರಗು ಹಾಕ್ಕೋಬೇಕು. ತುಂಬಾ ಚೆನ್ನಾಗಾಗುತ್ತೆ ಈ ಥರ ಹಾಕೋದ್ರಿಂದ. ಆ ಸೆರಗಿಗೆ ನಾನು ಡಾಬನ್ನು ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವ ಜ್ಯುವೆಲರಿ ಇರುತ್ತೋ ಅದನ್ನೇ ಹಾಕಿ, ಅಥವಾ ದೇವರಿಗೆ ಅಂತ ತಗೊಂಡಿರ್ತೀರಲ್ವ ಅದೇ ಜ್ಯುವೆಲರಿನ ಯೂಸ್ ಮಾಡ್ಕೋಬಹುದು. ನಾನಿವಾಗ ಡಾಬನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಸೀರೆ ಎಲ್ಲ ಉಡಿಸಿ ಡಾಬು ಕಟ್ಟಿ ಆದಮೇಲೆ ನೀವು ಕಳಶಕ್ಕೆ ಕಾಯಿ ಇಡ್ತೀರಲ್ವ, ಕಾಯನ್ನು ಇಟ್ಟ ಮೇಲೆ ಮುಖವಾಡ ಹಾಕೋರು ಈ ಥರ ಮುಖವಾಡನ ಹಾಕ್ಬೋದು, ಅಥವಾ ಕಾಯಿ ಮಾತ್ರ ಇಡೋರು
ಕಾಯಿ ಕೂಡ ಇಟ್ಕೋಬೋದು. ನಾನಿವಾಗ ಮುಖವಾಡನ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದ್ಸಲಿ ಮುಖವಾಡ ಹಾಕಿದ ಮೇಲೆ ಮತ್ತೆ ತೆಗೆದು ಮಾಡಿ ಹಾಕಬಾರ್ದು. ಇಲ್ಲ ಮೊದಲೇ ನೀವು ಜ್ಯುವೆಲ್ಲರಿ ಹಾಕ್ಕೊಂಡು ಆಮೇಲೆ ಮುಖಾನ ಕೂಡ ಹಾಕೋಬೋದು. ನಾನು ಇವಾಗ ಜ್ಯುವೆಲ್ಲರ್ಸ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಇರೋವಂಥ ಜ್ಯುವೆಲ್ಲರಿ ಅಥವಾ ದೇವರಿಗೆ ಹಾಕೋವಂಥ ಜ್ಯುವೆಲ್ಲರಿ ಕೂಡ ಹಾಕೋಬೋದು. ಆಮೇಲೆ ನೀವು ದೇವರ ಅಲಂಕಾರಕ್ಕೆ ಅಂತ ಏನೇನು ಬಳಸ್ತೀರೋ, ಯಾವ ಹೂಗಳನ್ನು ಬಳಸ್ತೀರೋ ಅದನ್ನು ಕೂಡ ಹಾಕೋಬೋದು. ನಾನಿವಾಗ ಸೇವಂತಿಗೆ ಹೂವು ಹಾಕಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಮಾತ್ರ ಯಾರೂ ಯೂಸ್ ಮಾಡಬೇಡಿ. ನೋಡಿ, ಸೀರೆ ಎಲ್ಲ ಉಡಿಸಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಿದೆ. ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಂದು ಕೂತಿರೋ ಥರ ಕಾಣಿಸ್ತಿದೆ. ಸೀರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಬೇಗ ಎಷ್ಟು ಈಸಿಯಾಗಿ ಕಳಶಕ್ಕೆ ಸೀರೆನ ಉಡಿಸ್ಬಹುದು ಅಂತ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.